ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರುಚಿಯಾದ ಬದನೆಕಾಯಿ ಅಥವಾ ಬದನೆಕಾಯಿ ಎಣ್ಗಾಯಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಕಡಲೆ ಬೀಜನ ಹುರ್ಕೊಂಡಿರೋದು ಈ ಥರ ಸಿಪ್ಪೆ ಸುಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಅರಿಶಿನ, ರುಚಿ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಹಾಗೆ ಕೊತ್ತಂಬರಿ ಹಣ್ಣು ತೊಗೊಂಡಿದ್ದೀನಿ. ಸೊ ಇವಾಗ ಹಾಗೆ ನೆಕ್ಸ್ಟ್ ನಾನು ಒಂದು ಈರುಳ್ಳಿ ತೊಗೊಂಡಿದ್ದು ದೊಡ್ಡ ಸೈಜು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 5ರಿಂದ 6 ಬದನೆಕಾಯಿ ಅಂದರೆ 4 ಹೋಳು ಈ ಥರ ಆಗೋ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಇಂಗ್ರೀಡಿಯೆಂಟ್ ಏನೇನು ತೊಗೊಂಡಿದ್ದೀವಿ ಅವನ್ನೆಲ್ಲ ನಾವೀಗ ಮಿಕ್ಸಿ ಮಾಡ್ಕೊಬೇಕು. ಸೊ ನಾನು ಮಿಕ್ಸರ್ ಬೌಲಿಗೆ ಎಲ್ಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ಸೊ ನಾನು ನೀರು ಹಾಕ್ತಿಲ್ಲ, ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಪೌಡ್ರ್ ರೆಡಿ ಆಯಿತು. ನಾನು ಈ ಪೌಡ್ರ್ ಏನು ಮಾಡ್ತೀನಿ ಅಂದರೆ, ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆ ಪೌಡ್ರಿಗೆ ನಾನು ಎಣ್ಣೆಯನ್ನು ಹಾಕ್ಕೊತೀನಿ, ಕುಕ್ಕಿಂಗ್ ಆಯಿಲ್. ನಿಮ್ಮಲ್ಲಿ ಯಾವ ಆಯಿಲ್ ಬಳಸ್ತೀರೋ ಆ ಆಯಿಲ್ ಹಾಕ್ಕೊಬೋದು. ಸೊ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಸಾಲ ರೆಡಿ ಆಗ್ತಿದೆ, ಇವಾಗ ಬದನೆಕಾಯಿ ಮಸಾಲ ರೆಡಿ ಆಗಿದೆ. ಸೊ ಇದು ನಾವೀಗ ಫಿಲ್ ಮಾಡಬೇಕು ಬದನೆಕಾಯಿಗೆ. ಈ ಥರ ನೀಟಾಗಿ ಫಿಲ್ ಮಾಡಿಬಿಟ್ಟು ಇರೋಣ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ. ಗ್ರೇವಿ ಅಂದರೆ ಬದನೆಕಾಯಿ ಬಿಟ್ಟು ಗ್ರೇವಿ ಇರುತ್ತಲ್ವ. ಸೊ ಕೆಲವರು ಬದನೆಕಾಯಿ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಅಲರ್ಜಿ ಅಂತಾರೆ. ಸೊ ಅವ್ರು ಮಸಾಲ ಅಂದರೆ ಬದನೆಕಾಯಿ ಮಸಾಲ ಅಥವಾ ಗ್ರೇವಿ ಇರುತ್ತಲ್ವ, ಅದೇ ತಿಂದ್ರೂ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ಹಾಗೆ ರೊಟ್ಟಿಗೂ ತಿನ್ಬೋದು. ಸೊ ಇವಾಗ ನಾನೆಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಒಂದು ಕುಕ್ಕರ್ಗೆ 4ರಿಂದ 5 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ ಚಿಕ್ಕದಾಗಿ, ಸೊ ಒಂದು ಬೌಲಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಸ್ಪೂನಿಂದ ಕಲಿತ್ಕೊಳ್ಳೋಣ. ಸೊ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಬದನೆಕಾಯಿ ಎಲ್ಲ ಫಿಲ್ ಮಾಡ್ಕೊಂಡಿದ್ದಲ್ಲ ಮಸಾಲ, ಸೊ ಬದನೆಕಾಯಿನ ಇವಾಗ ಕುಕ್ಕರ್ಗೆ ಹಾಕೋಣ. ಹಾಗೆ ಮಸಾಲ ಉಳಿದಿತ್ತಲ್ವ, ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕಬೇಕು. ಅಂದರೆ ಇದು ಚೆನ್ನಾಗಿ ಕುದಿಬೇಕು. ಮಸಾಲಾಗೆ ಹಾಕ್ಬಿಟ್ಟು ನೋಡಿ, ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಒಂಚೂರು, ಯಾಕಂದರೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ನಿಮಗೆ ನೀರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೀವು ಹಾಕ್ಕೋಬೇಕು. ಸೊ ಗಟ್ಟಿಗೆ ಬೇಕಾದ್ರೆ ನೀರು ಒಂಚೂರು ಕಡಿಮೆ ಹಾಕಿ, ನೀವು ಅನ್ನಕ್ಕೂ ಸ್ವಲ್ಪ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದೀಗ 2 ವಿಸಿಲ್ ನಾವು ಮಾಡ್ಕೊಳ್ಳೋಣ. 2 ವಿಸಿಲ್ ಆದರೆ ಸಾಕು, ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಮತ್ತು 3 ಅಥವಾ 4 ಅಂದರೆ ಫುಲ್ ಬದನೆಕಾಯಿ ಫುಲ್ ಮೆತ್ತಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು 2 ವಿಸಿಲ್ ಮಾಡ್ರೆ. ಸೊ ಇವಾಗ ನಮ್ಮ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.